ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಇಂದು ಬಿಡುಗಡೆಗೊಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ದರ್ಶನ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಅಪ್ಸರಾ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಸಾಕಷ್ಟು ಅಭಿಮಾನಿಗಳು ಅಪ್ಸರಾ ಚಿತ್ರಮಂದಿರದ ಮುಂದೆ ಯಾರೆಲ್ಲ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಬಂದಂತ ಅನೇಕ ಅಭಿಮಾನಿಗಳು ಚಿತ್ರಮಂದಿರ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಯಾರೆಲ್ಲ ಚಿತ್ರವನ್ನು ನೋಡ್ಲಿಕ್ಕೆ ಥಿಯೇಟರ್ಗೆ ಬರ್ತಾರೋ ಅವರೆಲ್ಲರೂ ಕೂಡ ಪುಲಾವ್ ವ್ಯವಸ್ಥೆ ಮತ್ತು ಜಾಮೂನ್ ವ್ಯವಸ್ಥೆಯನ್ನ ಇಲ್ಲಿನ ಅಭಿಮಾನಿಗಳು ಮಾಡಿರುವಂಥದ್ದು. ಅಂತಂದ್ರೆ ಅಭಿಮಾನಿಗಳು ಒಂದ್ ಕಡೆ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿದ್ರೆ, ಇನ್ನೊಂದ್ ಕಡೆ ಅವರು ಯಾರು ಕೂಡ ಹಸಿವಿನಿಂದ ಇರಬಾರ್ದು, ಅವರಿಗೆ ಬೇಕಂತ ವ್ಯವಸ್ಥೆನೂ ಕೂಡ ಇಲ್ಲಿನ ದರ್ಶನ ಅಭಿಮಾನಿಗಳು ಮತ್ತು ಅಭಿಮಾನಿಗಳ ಸಂಘದಿಂದ ಸಾಕಷ್ಟು ಜನರು ಮಾಡಿರುವಂಥದ್ದು. ಬೆಳಗ್ಗೆ ಅಂತಲೇ ಚಿತ್ರಮಂದಿರಕ್ಕೆ ಸಾಕಷ್ಟು ಜನ ಇಲ್ಲಿ ಬಂದಿರುವಂಥದ್ದು. ಬಂದವರೆಲ್ಲರೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅಪ್ಸರಾ ಚಿತ್ರಮಂದಿರದ ಮುಂಭಾಗದಲ್ಲಿ ಬೃಹತ್ ದರ್ಶನ್ ಅವರ ಕಟೌಟ್ ಅನ್ನ ಹಾಕಿರುವಂಥದ್ದು. ದರ್ಶನ್ ಕಟೌಟ್ ಅನ್ನ ಹಾಕಿ ಉಮ್ಮಾಲೆಗಳನ್ನ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ. ದರ್ಶನ್ ಪರ ಜೈಕಾರಗಳನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಪರವಾಗಿ ಕೂಡ ಸಾಕಷ್ಟು ಜೈಕಾರಗಳನ್ನ ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಂತಂದ್ರೆ 1 ಕ್ವಿಂಟಲ್ ಅಕ್ಕಿಯಿಂದ ತಯಾರಿಸಿದಂತಹ ಪಲಾವ್ ಮತ್ತು ಜಾಮೂನನ್ನ ಇಲ್ಲಿ ತಂದಿರುವಂಥದ್ದು. ಆ ಮುಖಾಂತರ ಅಂತಂದ್ರೆ ಬಂದವರೆಲ್ಲರೂ ಕೂಡ ಉಪಹಾರದ ವ್ಯವಸ್ಥೆನ ದರ್ಶನ್ ಅಭಿಮಾನಿಗಳು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ದರ್ಶನ್ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನು ವ್ಯವಸ್ಥೆ ಮಾಡಿದ್ರು ಅಂತ ಸರ್? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ, ಎಲ್ಲರೂ ಬಂದಿದ್ದಕ್ಕೆ. ಆಮೇಲೆ ನಮ್ಮ ಬಾಸ್ ಹೊರಗಡೆ ಇದ್ದರು, ತುಂಬ ಮಾಡಿದ್ದಾರೆ ಜನಕ್ಕೆ. ನಾವು ಜಸ್ಟ್ ಒಂದು ಚೂರು ಇದು ಅವ್ರಿಗೆ ಅನ್ನದಾನ ಅನ್ನೋದು. ನಮ್ಮ ಹುಬ್ಬಳ್ಳಿಲಿಂದ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಅದಾವೆ. ಇನ್ನು 50 ಡೇಸ್ ಆಗ್ಬೋದು, 100 ಡೇಸ್ ಆಗ್ಬೋದು, ಆಮೇಲೆ ಈಗ 25 ಡೇಸ್ ಆಗ್ಬೋದು, ಆಮೇಲೆ ನಮ್ಮ ಪಟಾಕ್ಷಿ ಕಾರ್ಯಕ್ರಮ ಆಗ್ಬೋದು, ಎಲ್ಲನೂ ಇದೆ. ಆಮೇಲೆ ಹೇಳ್ತೀನಿ ಅಭಿಮಾನಿಗಳಿಗೆ, ಯಾರೂ ಬೇಜಾರಾಗಬೇಡ್ರಿ. ಒಂದೇದು ಹೇಳೋದು, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಾರೆ ಬಾಸು. ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಒಂದೇದು ಯಾವ ಥರ ಸಂಭ್ರಮ ಇದು ಮಾಡ್ತಾ ಇರೋದ್ರಿ? ಸಂಭ್ರಮ ನೀವೇ ನೋಡ್ತಾ ಇದ್ದೀರಾ. ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹುಬ್ಬಳ್ಳಿಯಲ್ಲಿ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಕಡೆ ಎಲ್ಲ ಯಾವ ಥರ ಮಾಡ್ತಿರ್ಬೋದು ನಿಮಗೆ ಗೊತ್ತಾಗುತ್ತೆ. ಹುಬ್ಬಳ್ಳಿಯಾಗ ಸಂಭ್ರಮ ಜೋರಾಗಿದೆ. ನೋಡ್ರಿ ನೀವೇ ದಸರಾ ಗಣೇಶ ಏನ್ ಬರ್ತೈತಿ ನಮ್ಗೆ ಈಗ ಬಂದೈತಿ ಎಲ್ಲ ಹಬ್ಬ. ಆಲ್ ಕರ್ನಾಟಕ ದೀಪಾವಳಿ ದಸರಾ ಗಣೇಶ ಏನ್ ಬರ್ತೈತಲ್ಲ, ಇದು ನಮ್ದು ಹಬ್ಬ. ವರ್ಷದಕ್ಕೂ ನಮ್ದು ದೊಡ್ಡ ಹಬ್ಬ ಇದು. ನಮ್ ಬಾಸ್ಗೆ ಜೀವ ಕೊಡ್ತೀವಿ. ಎಷ್ಟು ಮಂದಿಗೆ ವ್ಯವಸ್ಥೆ ಮಾಡಿ ಸೀಟ್ ತಿನ್ರಿ. ಏನೇನು ವ್ಯವಸ್ಥೆ ಮಾಡ್ರಿ? ಟಿಫನ್ ಹೋಗ್ರಿ. ಹಾಂ ಸರ್, ಟಿಫನ್ ಏನು ವ್ಯವಸ್ಥೆ ಮಾಡ್ರಿ? ಟಿಫಿನ್ ನೋಡ್ಬಿಟ್ಟು ಪಲಾವ್ ಮಾಡಿದ್ದೀವಿ, ಸ್ವೀಟ್ ಮಾಡಿದ್ದೀವಿ. ಇದು ನಮ್ಮ ಕಡೆಯಿಂದ ಆದಷ್ಟು ಒಂದು ಸಣ್ಣ ಅಳಿಲ್ ಸೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇ ಸರ್. ಎಷ್ಟು ಅಕ್ಕಿದ್ ಮಾಡ್ರಿ? 1 ಕ್ವಿಂಟಲ್ ಮಾಡಿದ್ದೀವಿ ಸರ್. ಜಾಮೂನ್ ಅದ? ಜಾಮೂನ್ ಒಂದು ಮಾಡಿದ್ದೀವಿ ಸರ್. ಜಾಮೂನ್ 50 kg ಮಾಡಿದ್ದೀವಿ. ಪಲಾವ್ 1 ಕ್ವಿಂಟಲ್ ಮಾಡಿದ್ದೀವಿ ಸರ್. ಇದು ದರ್ಶನ್ ಅಭಿಮಾನಿಗಳ ಸಂಭ್ರಮದ ಮಾತುಗಳು ಅಂತಂದ್ರೆ ಬರೋಬ್ಬರಿ 1 ಕ್ವಿಂಟಲ್ ಅಕ್ಕಿಯಿಂದ ನಾವು ಇವತ್ತು ಪಲಾವನ್ನ ಮಾಡಿದೇವೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಇದು ದರ್ಶನ್ ಅಭಿಮಾನಿಗಳಿಗೆ ಇವತ್ತೇ ಹಬ್ಬ. ಏನು ಗಣೇಶ ಚತುರ್ಥಿ ಬರ್ತದೆ, ದೀಪಾವಳಿ ಬರ್ತದೆ, ಆದ್ರೆ ಹಬ್ಬಗಳು ಬೇರೆ. ಆದ್ರೆ ದರ್ಶನ್ ಅಭಿಮಾನಿಗಳಿಗೆ ಇವತ್ತೇ ಹಬ್ಬ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.